ನಿಶ್ಚಿತ ಅನ್ನೋಂಥದ್ದು ಒಂದು ರೀತಿ ಕಾಣ್ತಾ ಇದೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋದ ನಂತರ ಏನು ಕಾಣ್ತದೆ, ಈ ರಾಜ್ಯದಲ್ಲಿದ್ದಂಥ ಜನರಿಗೆ ಅವ್ರಿಗೆ ಸ್ಪಷ್ಟತೆ ಏನಂದರೆ ಅವ್ರು ಹೋಗಿ ಅಲ್ಲಿ ಡೆಲ್ಲಿ ಅಂಗಳಕ್ಕೆ ಮುಟ್ಟಿದ್ದಾರೆ ಅಂದ್ರಿಗಿನ ಅವರು ಡೆಲ್ಲಿ ಅಂಗಳದಲ್ಲಿ ಖಂಡಿತವಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಇವತ್ತು ಇಂಥ ಪರಿಸ್ಥಿತಿ ಇರೋಂಥ ಟೈಮಲ್ಲಿ ಇವತ್ತು ನಾನು ಮುಖ್ಯಮಂತ್ರಿಗಳು ಏನು ಅವರು ಸ್ಥಾನವನ್ನು ಬಿಟ್ಟುಕೊಟ್ಟು, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಸ್ಥಾನವನ್ನು ಬಿಟ್ಟುಕೊಟ್ಟು ಮಾತು ತಪ್ಪದ ಮಗ ಆಗ್ತಾನ, ಇಲ್ಲಿದ್ರೆ ಮುಖ್ಯಮಂತ್ರಿ ಸ್ಥಾನಗಳನ್ನು ಬಿಟ್ಟುಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನ ಅನ್ನೋಂಥದ್ದು ನೋಡಬೇಕಾಗುತ್ತೆ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಮಾತು ತಪ್ಪದ ಮಗ ಆಗ್ತಾನ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಳ್ಳಾರ್ದಂತೆ ಮಾತು ತಪ್ಪಿದ ಮಗ ಆಗ್ತಾನೆ ಅನ್ನೋಂಥದ್ದು ಜನರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿದ್ದಂಥ ಪರಿಸ್ಥಿತಿಯಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕನ್ನಂಥದ್ದು ಇವತ್ತು ರಾಜ್ಯದಲ್ಲೆಲ್ಲ ಕಡೆ ಗೊಂದಲ ಆಗ್ತಾ ಇದ್ದಾವೆ. ಗೊಂದಲ ಆಗೋಂಥ ಟೈಮಲ್ಲಿ ಕೂಡ ಇವತ್ತು ಇಷ್ಟೊಂದು ದೊಡ್ಡ ಗೊಂದಲದಲ್ಲಿ ಕೂಡ ಇವತ್ತು ನಾವು ನೋಡೋಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ರೈತರು ಬೀದಿಗೆ ಇಳಿದಿದ್ದಾರೆ, ಸರ್ಕಾರಿ ನೌಕರಸ್ಥರು, ಅಂಗನವಾಡಿ ಕಾರ್ಯಕರ್ತರು, ನಮಗೆ ಸರಿಯಾದಂಥ ಸಂಬಳ ಇಲ್ಲ ಅಂತೇಳಿ ಆರೋಗ್ಯ ಮಿತ್ರರು ಭಾಳಷ್ಟು ಮಂದಿ ಇವತ್ತು ಎಲ್ಲ ಎಂಪ್ಲಾಯ್ಮೆಂಟು ಎಲ್ಲ ಕಡೆ ಕೂಡ ರೈತರು ಇವತ್ತು ಎಂಪ್ಲಾಯೀಸು, ದಿನಗೂಲಿ ನೌಕರಸ್ಥರು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ರೈತರು ಎಲ್ಲರೂ ಕೂಡ ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಇವತ್ತು ಬೀದಿಗೆ ಇಳಿದಾರ. ನಾನು ಮೊನ್ನೆ ಕೂಡ ಹೇಳಿದೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ತುಂಗಭದ್ರಾ ಜಲಾಶಯ ಮೇಲೆ ಅವಲಂಬಿತವಾದಂಥ ನಾವು 2 ಬೆಳೆಗೆ ನೀರು ಕೊಡಬೇಕಾಗಿತ್ತು. ಇವತ್ತು 2 ಬೆಳೆಗೆ ನೀರು ಕೊಡಲಾರ್ದಂತೆ ಇವತ್ತು ಒಂದು ಕಡೆ ಕಬ್ಬು ಬೆಳೆಗಾರರು ಬೆಳೆದು ಅವರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ರೀತಿ ಇಳುವರಿ ಇದ್ದಂಥವರಿಗೆ ಒಂದು ರೇಟು, ಇಳುವರಿ ಇಲ್ಲಾರ್ದಂಥವ್ರಿಗೆ ಒಂದು ರೇಟು ಅಂತೇಳಿ ಒಟ್ಟು ಸರಾಸರಿ 2,300 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇವತ್ತು ಮೆಕ್ಕೆಜೋಳ ಬೆಳೆಯಂಥ ರೈತರುಗಳು ಸಂಕಷ್ಟದಲ್ಲಿದ್ದಾರೆ, ಇವತ್ತು ಜೋಳ ಬೆಳೆಯಂಥ ರೈತರು ಸಂಕಷ್ಟದಲ್ಲಿದ್ದಾರೆ, ಅದೇ ರೀತಿಯಲ್ಲಿ ಭತ್ತ ಬೆಳೆಯಂಥ ರೈತರು ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ತುಂಗಭದ್ರಾ ಜಲಾಶಯದಲ್ಲಿದ್ದಂಥ ನೀರು 2ನೇ ಬೆಳೆಗೆ ನೀರು ಕೊಡಬೇಕಾಯಿತು, 2ನೇ ಬೆಳೆಗೆ ಕೂಡ ನೀರು ಕೊಡಲಾರ್ದಂತೆ ಇವತ್ತು ಸರ್ಕಾರ ಇವತ್ತು ಒಂದು ರೀತಿ ಬೇಜವಾಬ್ದಾರಿತನದಿಂದ ಇವತ್ತು ನಡೀತಾ ಇದೆ. ಇವತ್ತು ಸರ್ಕಾರ 140 ಮಂದಿ ಶಾಸಕರಿರುವಂಥ ಈ ಸರ್ಕಾರ, 140 ಮಂದಿ ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಈ ಸರ್ಕಾರಕ್ಕೆ ಒಂದು ರೀತಿ ಈ ಗೊಂದಲ ಏನಿದೆನೋ ಸುಲಭವಾಗಿ ಪರಿಹರಿಸಿಕೊಳ್ಬೋದಿತ್ತು. ಇದು 140 ದೊಡ್ಡ ಸಂಖ್ಯೆ ಇರುವಂಥ ಸರ್ಕಾರ ಇದು ಗೊಂದಲವನ್ನು ಸುಲಭವಾಗಿ ಪರಿಹರಿಸ್ಕೋಬೋದಿತ್ತು. ಆದರೆ ಇಲ್ಲಿ ತನಕ ಕೂಡ ಯಾಕೆ ಕೊಳ್ಳಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಇವತ್ತು ಜನರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಇದು ಪರಿಹರಿಸ್ಕೋಬೇಕಾದ್ರೆ ನೀನು ದೊಡ್ಡ ಸಂಗೀತ ಆಗಿದ್ದಲ್ಲ, ಹೈಕಮಾಂಡ್ ಹತ್ರ ಇದ್ರು, ಕುಂತಿದ್ರು, ಮಾತಾಡಿದ್ರು, ಏನು ಬೇಕಾದ್ರೂ ಕೂಡ ಪರಿಹಾರ ಆಗಬೇಕಾಯ್ತು. ಯಾಕೋಸ್ಕರ ಪರಿಹಾರ ಆಗಿಲ್ಲ ಅನ್ನೋಂಥ ವಿಚಾರ ಬಂದಂಥದ್ದೇ ಇವತ್ತು ಎಲ್ಲ ರೀತಿಯಲ್ಲೂ ಜನರು ಗಮನಿಸೋಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮುಂದಿನ ತಿಂಗಳು ಬೆಳಗಾಂ ಅಧಿವೇಶನ 8ನೇ ತಾರೀಕಿಗೆ ಬೆಳಗಾಂ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಕೂಡ ಗೊಂದಲದ ಗೂಡಾಗುತ್ತೆ. ಅದರಿಂದ ಏನು ನಮಗೆ ಉತ್ತರ ಕರ್ನಾಟಕ ಜನರಿಗೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಅನುಕೂಲ ಆಗುತ್ತೆ, ಆ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಿಸ್ತಂತ ನನಗಂತ ನಂಬಿಕಿಲ್ಲ. ಹಂಗಾಗಿ ಇವತ್ತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾರೂ ಚರ್ಚಿಸೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದೇ ಗೊಂದಲದ ಗೂಡಾದಂಥ ಟೈಮಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬೆಳಗಾವಿ ಅಧಿವೇಶನ ಕೇವಲ ನಡೆಸ್ತಾರೆ ಅಷ್ಟೇ ಆಗಲಿ, ಅದರಿಂದ ಏನು ಚರ್ಚೆ ಆಗ್ತಾವೆ, ಅದರಿಂದ ಏನು ಕೆಲಸಗಳಾಗ್ತಾವೆ ಅನ್ನೋಂಥ ವಿಶ್ವಾಸ ನಮಗೆ ಯಾರಿಗೂ ಇಲ್ಲ. ಹಂಗಾಗಿ ಚರ್ಚೆ ಆಗೋದು ಭಾಳಷ್ಟು ಕಡಿಮೆ ಆಗಿರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಕೊಳ್ಳ್ರಿ, ಲಂಚ್ ಮೀಟಿಂಗ್ ಮಾಡಿಕೊಳ್ಳಿ, ಇಲ್ಲ ಡಿನ್ನರ್ ಮೀಟಿಂಗನ್ನು ಮಾಡಿಕೊಳ್ಳಿ, ಏನು ಮಾಡಿಕೊಂಡ್ರೆ ಕೂಡ ಹೈಕಮಾಂಡ್ ಏನು ತೀರ್ಮಾನ ತೊಗೊಂತಿದೆ. ಆದರೆ ಇವತ್ತು ನನಗೇನು ಅಂದ್ರಿಗಿನ ಮಾತು ತಪ್ಪಿದ ಮಗ ಆಗ್ತಾರೋ, ಮಾತು ತಪ್ಪದ ಮಗ ಆಗ್ತಾರೋ ಅನ್ನೋಂಥದ್ದು ಈ ರಾಜ್ಯದ ಜನರು ಕಾಯ್ತಾ ಇದ್ದಾರೆ. ಭಾಳ ಗೊಂದಲ ಇದೆ ಸರ್. ಯಾಕಂದರೆ ಇವಾಗ ಏನಾಗಿದೆ, ಒಂದು ಶಿವಕುಮಾರ್ ಅವರು 4-5 ಮಂದಿಗಳ ಜೊತೆಲೇ 4-5 ಮಂದಿ ಪ್ರಮುಖರು ಲೀಡರ್ಸ್ ಜೊತೆಲೇ ನಮ್ಮದು ಅದು ವ್ಯವಹಾರ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈ 4-5 ಮಂದಿ ಜೊತೆಲೇ ವ್ಯವಹಾರ ಆಗಿದೆ ಅಂದ್ರೆ ಈಗ ನಾವು ಇವತ್ತು 4-5 ಮಂದಿ ತೀರ್ಮಾನ ತೊಗೊಳಕ್ಕೆ ಆಗಲ್ಲ. ಯಾಕಂದರೆ ಇದು ಡೆಮೊಕ್ರೆಟಿಕ್ ಕಂಟ್ರಿ, ಸಂವಿಧಾನಬದ್ಧವಾಗಿ ನಮ್ಮ ಇವತ್ತು ಆಡಳಿತವನ್ನು ನಡೆಸಬೇಕಾಗುತ್ತೆ. ಇವತ್ತು ಎಲ್ಲರಿಗೂ ಶಾಸಕರು ತೀರ್ಮಾನ ತಗೋಬೇಕು ಅನ್ನೋಂಥ ಸಂದರ್ಭದಲ್ಲಿ ಒಂದು ಕಡೆ
ಅವರಲ್ಲೇ ಭಾಳಷ್ಟು ಕಚ್ಚಾಟಗಳಿದ್ದಾವೆ. ಅವರು ಮೊನ್ನೆ ರಾಜಣ್ಣವ್ರದ್ದು ಹೇಳಿಕೆಯನ್ನು ನೋಡಿದ್ವಲ್ಲ, ಅವತ್ತಿನ ಸಂದರ್ಭದಲ್ಲಿ ಏನು ಪರಮೇಶ್ವರರು ಗೃಹ ಮಂತ್ರಿಗಳಾದಂಥ ಪರಮೇಶ್ವರರು ಅವತ್ತು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿದ್ದರು. ಅವತ್ತಿನ ಸಂದರ್ಭದಲ್ಲಿ ಕೊರಟಗೆರೆಯಲ್ಲಿ ಸೋಲಿಸಿರೋದಂಥದ್ದೇ ಯಾರು ಅನ್ನೋಂಥ ಪ್ರಶ್ನೆ ಅವರು ಕೂಡ ಎತ್ತಿಳಿದಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿ ಆಡಳಿತ ಅಧಿಕಾರಕ್ಕೆ ಬಂದಾಗಲಿ ಅವತ್ತು ಅವರ ಅಧ್ಯಕ್ಷರಾದಂಥ ಪರಮೇಶ್ವರ ಸೋತರು. ಆ ಸೋತೋದಂಥ ಟೈಮಲ್ಲಿ ಅವತ್ತು ಏನು ಸೋತಿದಾರೋ ಅದನ್ನು ಬಡ್ಡಿ ಸಮೇತ ನೀವು ಕಟ್ಕೊಡ್ಬೇಕು ಅನ್ನೋಂಥ ಮಾತನ್ನು ಅವರು ಕೂಡ ಹೇಳಿದ್ದಾರೆ. ಹಂಗಾಗಿ ಇವತ್ತು ಒಂದು ಕಡೆ ಸತೀಶ್ ಆಗ್ಬೇಕಂತೇಳಿ ಒಂದು ಕಡೆ ಎತ್ತುಕೊಂತಾರ, ಪರಮೇಶ್ವರ್ ಆಗಬೇಕಂತೇಳಿ ಕೂಡ ಎತ್ತುಕೊಂತಾರ, ಒಂದು ಕಡೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತೇಳಿ ಕೂಡ ಎತ್ತುಕೊಂತಾರ, ಇನ್ನೊಂದು ಸತೀಶ್ ಜಾರಕಿಹೊಳಿ ಆಗ್ಬೇಕನ್ನೋದು ಕೂಡ ಎತ್ತುಕೊಂತಾರ, ಇವತ್ತು ಎಂ ಬಿ ಪಾಟೀಲ್ ಅವರು ಆಗ್ಬೇಕನ್ನೋಂಥದ್ದು ಕೂಡ ಒಂದು ಕಡೆ ಎದ್ದಿದೆ. ಹಾಗಾಗಿ ಇವತ್ತು ಗೊಂದಲದ ಗೂಡಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ನಡೆಸೋಕೆ ಆಗ್ತಾ ಇಲ್ಲ. ಒಂದು ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಅವರು ಸಂಪೂರ್ಣವಾಗಿ ಹಣಕಾಸಿನ ವ್ಯವಸ್ಥೆ ಏನಿದೆ ಕೊಲ್ಯಾಪ್ಸ್ ಮಾಡ್ಕೊಂಡು ಕುಂತಾರೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣವನ್ನು ಸಂಗ್ರಹಣೆ ಮಾಡೋಕ್ಕಾಗ್ತಾ ಇಲ್ಲ. ಆ ಹಣ ಸಂಗ್ರಹಣೆ ಆದಂಥ ಹಣವನ್ನು ಅವರು ಕೊಟ್ಟಂಥ ಗ್ಯಾರಂಟಿಗಳಿಗೆ ಬೇರೆ ಅದಕ್ಕೆ ಸಾಕಷ್ಟು ಪೋಲ್ ಆಗ್ತಾ ಇದ್ದಾವೆ. ಆ ಪೋಲ್ ಆಗೋದ್ರ ಜೊತೆಲಿ ಇವತ್ತು ಬಡವರಿಗೆ ಅಕ್ಕಿ ಕೊಡ್ತೀರಂತಾರ, ಎಷ್ಟು ಕಳ್ಳ ಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ. ಆ ಕಳ್ಳ ಸಂತೆಯಲ್ಲಿ ಎಷ್ಟು ಮಾರಾಟ ಆಗ್ತಾ ಇದ್ದದ್ರಿಂದ ಬಡವರು ಕೊಡೋಂಥ ಅಕ್ಕಿ ಇವತ್ತು ಪ್ರತಿ ಕಡೆ ಕೂಡ ರಾತ್ರಿ ಆದರೆ ಸಾಕು ಲೋಡ್ ಗಟ್ಟೆ ಇವತ್ತು ಬೇರೆ ರಾಜ್ಯಕ್ಕೆ ಇವತ್ತು ಮಾರಾಟ ಆಗ್ತಾ ಇದ್ದಾವೆ. ಅದು ಬಿಟ್ಟು ಎಲೆಕ್ಷನ್ನು ಮೊನ್ನೆ ಬಿಹಾರ್ ಚುನಾವಣೆನ ಆಗ್ತಾ ಇದೆ ಅಂತೇಳಿ ಅವ್ರು ಏನು ಮಾಡಿದರು, ಒಂದು ಪ್ಯಾಕೇಜ್ ಮಾಡಿದ್ರು. ಏನದು ಸೋನೆ ಪ್ಯಾಕೇಜ್, ಇಂದಿರಾ ಗಾಂಧಿ ಪ್ಯಾಕೇಜ್, ಅದು ಎಣ್ಣೆ ಬೇಳೆ ಏನಕ್ಕೆ ಇಂದಿರಾ ಕಿಟ್ ಕೊಡಬೇಕು ಅಂತೇಳಿ ಎಷ್ಟು ಕಲೆಕ್ಷನ್ ಮಾಡಿದರು ಅಂದರೆ ಅದು ಆ ನ್ಯಾಯ ವಿಲಂಗಡದಲ್ಲಿ ಅವರು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜರು 5 kg ಅಕ್ಕಿ ಕೊಡ್ತಾ ಇದ್ದರು ಒಂದು ಕುಟುಂಬಕ್ಕೆ. ಇವರು 10 kg ಅಕ್ಕಿ ಕೊಡ್ತೀವಿ ಅಂತೇಳಿ 5 kg ಕೊಟ್ಟರು. ಆಮೇಲೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ರೊಕ್ಕ ಕಲೆಕ್ಷನ್ ಆಗ್ಬೇಕಂತೇಳಿ ಏನು ಮಾಡಿದ್ರು, ಇಂದಿರಾ ಕಿಟ್ ಅಂತೇಳಿ ಮಾಡಿದ್ರು. ಇಂದಿರಾ ಕಿಟ್ ಅಂತೇಳಿ ಮಾಡಿ ಅದು ಕೂಡ ಒಂದು ಇಷ್ಟು ಕರಪ್ಷನ್ ಇಷ್ಟು ಹಣ ಕೊಡಬೇಕಂತೇಳಿ ಫಿಕ್ಸ್ ಮಾಡಿ ಇಂದಿರಾ ಕಿಟ್ ಅಂತೇಳಿ ಮಾಡಿದ್ರು. ಇಂದಿರಾ ಕಿಟ್ ಇವತ್ತು ಏನಾಗ್ತಾ ಇದೆ, ಯಾರಿಗೆ ಕೊಡ್ತಾ ಇದ್ದೀವಿ, ಇನ್ನು ಪ್ರಾರಂಭ ಆಗಿಲ್ಲ. ಅಂದರೆ ಇವಾಗ ಈ ಕಲೆಕ್ಷನ್ ಮಾಡೋಕ್ಕೆ ಕುಂತಾರಾಗಲಿ ಇವತ್ತೇನು ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕೆ ಏನು ಕುಂತಿಲ್ಲ. ಹಂಗಾಗಿ ಇವತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದ್ದಾವೆ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋದನ್ನು ಎಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ. ಸರ್, ಈಗ ತಾವು ಹೇಳ್ತಾ ಇದ್ದೀರಿ ಅವರಲ್ಲಿ ಗೊಂದಲ ಇದೆ ಅಂತೇಳಿ. ಗೊಂದಲ ಕೂಡ ಆಗಿದೆ ನಿಜ. ನಿಮ್ಮವರೇ ಆಗಿರುವಂಥ ಸದಾನಂದ ಗೌಡರು ಹೇಳ್ತಾರೆ ಹೈಕಮಾಂಡ್ ಏನಾದರೂ ಕೂಡ ಇದನ್ನು ಮಾಡಿದರೆ ಖಂಡಿತವಾಗಿ ನಾವು ಡಿ ಕೆ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಈ ಬಗ್ಗೆ ನಿಮ್ಮ ನಿಲುವೇನು? ನೋಡ್ರಿ, ನಮ್ಮ ನಿಲುವು ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ಸರ್ಕಾರ ಯಾವತ್ತು ವಿಸರ್ಜನೆ ಮಾಡ್ತಾರೋ ನಾವು ಚುನಾವಣೆಗೋಸ್ಕರವಾಗಿ ಕಾಯ್ಕೊಂತ ಕೂತೀವಿ. ಯಾಕಂದರೆ ಇವತ್ತು ಜನರು ರೋಸಿ ಹೋದಂಥ ಟೈಮಲ್ಲಿ ಇವತ್ತು ಬಡವರು ಆಗಿರ್ಬೋದು, ಮಧ್ಯವರ್ಗದ ಜನರಾಗಿರ್ಬೋದು, ಸ್ವಲ್ಪ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಂಥ ಜನರೆಲ್ಲರೂ ಕೂಡ ಇವತ್ತು ಎಲ್ಲ ಹೋಗಲಿ ಮಾತಾಡೋಂಥ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಈ ಸರ್ಕಾರದ ಬಗ್ಗೆ ಮಾತಾಡೋಂಥ ವಿಷಯಗಳು ಪ್ರಾರಂಭ ಮಾಡಿದರೆ ಈ ಸರ್ಕಾರ ಯಾವಾಗ ಹೋಗುತ್ತಪ್ಪ ಅನ್ನೋಂಥದ್ದೇ ಮಾತಾಡ್ತಾ ಇದ್ದಾರಾಗಲಿ. ನಮಗೇನು ಇವತ್ತು ಜನರ ಬಾಯಲ್ಲಿ ಏನು ಬರುತ್ತೆ, ಜನರ ಮನಸ್ಥಿತಿ ಏನಿರ್ತನೋ ಅದ್ರ ಮೇಲೆ ರಾಜಕಾರಣ ಮಾಡೋಂಥವ್ರು. ಈ ಸರ್ಕಾರ ಯಾವತ್ತು ತೊಲಿಗೋಗುತ್ತನೋ ಅವತ್ತು ಮಧ್ಯಂತರ ಚುನಾವಣೆ ಆದರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದ್ದೀವಿ. ಯಾರಿಗೂ ಬಾಹಿರ ಬೆಂಬಲವನ್ನು ಕೊಡೋಂಥ ವ್ಯಕ್ತಿಗಳು ನಾವಲ್ಲ. ಯಾಕೆ ಕೊಡಬೇಕು ಅವ್ರಿಗೆ? ಯಾಕೆ ಕೊಡಬೇಕು? ಅವ್ರು ಏನು ಕೆಲಸ ಮಾಡ್ಯಾರ? ಇವತ್ತು ಅವರಲ್ಲಿದ್ದಂಥ ಗೊಂದಲದಿಂದ ಅವ್ರ ಸರ್ಕಾರ ಅವರಷ್ಟು ಅವರೇ ಬೆಳೆಸ್ಕೊತಾ ಇದ್ದಾರೆ. ನಾವೇನು ಬೆಳೆಸೋಕೆ ಹೋಗ್ತಾ ಇಲ್ಲ. ಅವ್ರ ಸರ್ಕಾರ